ಹಳೆಯ ಸ್ನೇಹಿತರೆಲ್ಲ ತಾವು ಓದಿದ ಶಾಲೆಯಲ್ಲಿ ಮತ್ತೆ ಒಂದಾಗಿ ವೇದಿಕೆ ಹಂಚಿಕೊಂಡಿದ್ದು ಒಂದು ಖುಷಿಯಾದರೆ, ಅದೇ ಶಾಲೆಯ ಅಭಿವೃದ್ಧಿಗಾಗಿ ಸಹಕಾರ ನೀಡಿದ್ದು ಮತ್ತೊಂದು ಸಂಭ್ರಮವೇ ಸರಿ. ಹೌದು, ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ತನ್ನದೇ ಆದ ವೈಶಿಷ್ಟ್ಯತೆಯ ಹಿನ್ನೆಲೆಯನ್ನು ಹೊಂದಿದ್ದು 6-7 ದಶಕಗಳಿಂದಲೂ ಗುಣಮಟ್ಟದ ಶಿಕ್ಷಣ ಗ್ರಾಮೀಣ ಮಕ್ಕಳಿಗೆ ದೊರೆತು ಭವಿಷ್ಯ ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ. ಇತ್ತೀಚೆಗೆ ಕೊಪ್ಪಳದಿಂದ ಮುಂಡರಗಿ ಹೋಗುವ ರಸ್ತೆಯು ಅಗಲೀಕರಣವಾಗಿದ್ದರಿಂದ ಶಾಲಾ ತಡೆಗೋಡೆಯು ರಸ್ತೆಗೆ ಸಮಾನಾಂತರವಾಗಿದ್ದು, ದಿನನಿತ್ಯ ಓಡಾಡುವ ನೂರಾರು ವಾಹನಗಳಿಂದ ಹೊರಸೂಸುವ ಹೊಗೆ ಹಾಗೂ ಧೂಳು ಮಕ್ಕಳ ಓದಿಗೆ ಕಿರಿಕಿರಿಯಾಗುತ್ತಿತ್ತು. ಇದನ್ನರಿತ ಹಳೆಯ ವಿದ್ಯಾರ್ಥಿ ಬಳಗ ಹಾಗೂ ಶಿಕ್ಷಣ ಪ್ರೇಮಿಗಳು ಉಪಪ್ರಾಂಶುಪಾಲರು ಸಭೆ ಕರೆದು ಯೋಚಿಸಿ ಶಾಲಾ ತಡೆಗೋಡೆ ಎತ್ತರೀಕರಣಕ್ಕೆ ಮುಂದಾದರು. ಅಭಿವೃದ್ಧಿಯ ಕಾರ್ಯಕ್ಕೆ ದೇಣಿಗೆಯ ಮಹಾಪೂರ ಹರಿದು ಬಂದಿದೆ. ಹೌದು, ತಾವು ಓದಿದ ಶಾಲಾ ಅಭಿವೃದ್ಧಿ ಕಾರ್ಯಕ್ಕೆ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಸಾರ್ವಜನಿಕರು ಕೈಲಾದಷ್ಟು ದೇಣಿಗೆ ನೀಡಿ ಉದಾರತೆ ಮೆರೆದಿದ್ದಾರೆ. ಸಿಮೆಂಟ್, ಮರಳು ಹಾಗೂ ಹಣ ಸಹಾಯ ಮಾಡಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಖರ್ಚಾಗುವ ಕಾಂಪೌಂಡ್ ಎತ್ತರೀಕರಣ ಕಾರ್ಯಕ್ಕೆ ಅಭಿವೃದ್ಧಿಯ ಧ್ವನಿ ಕೇಳಿಬಂದು ಸಹಾಯ ಮಾಡುವ ಕೈಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಮಾದರಿ ಕಾರ್ಯ. ಈಗಾಗಲೇ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿದ್ದು, ಕೊಪ್ಪಳ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ಗೌಡ್ ಪಾಟೀಲ್ ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ವೇದಿಕೆಯ ಕಾರ್ಯಕ್ರಮದಲ್ಲಿ ತಾವು ಓದಿದ ಬಾಲ್ಯ ದಿನಗಳನ್ನು ಮೆಲುಕು ಹಾಕಿ ಅಂದಿನ ಶಿಕ್ಷಣದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅಷ್ಟೇ ಅಲ್ಲದೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ತಾವು ಕೂಡ ಸ್ವತಃ ಕಾಂಪೌಂಡ್ ಎತ್ತರೀಕರಣಕ್ಕೆ ಕಲ್ಲು ಹೊಂದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯರಲ್ಲಿ ಹಿರಿಯ ಸಾರ್ವಜನಿಕರಲ್ಲಿ ಏನು ನಿವೇದನೆ ಅಂತಂತಂದರೆ, ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮಗೆ ಹೆಮ್ಮೆ ಅಂತ ಅನ್ನುವಂಥ ನಿಟ್ಟಿನೊಳಗೆ ಸಮುದಾಯದ ಪಾಲ್ಗೊಳ್ಳುವಿಕೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಎಲ್ಲಿ ಉತ್ತಮವಾಗಿರ್ತದೋ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗ್ತದೆ ಅನ್ನೋದು ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಹಿರಿಸಿದ್ದೋಗಿಯ ಮುಖ್ಯೋಪಾಧ್ಯಾಯರು, ಪ್ರಾಚಾರ್ಯರು, ಎಲ್ಲ ಶಿಕ್ಷಕ ಸ್ನೇಹಿತರು SDMC ಸೇರಿಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯ ತುಂಬ ಅಭಿನಂದನೀಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಹಿರಿಯರಿಗೂ, ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೂ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ, ಜಿಲ್ಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನೀವು ಕಲಿತಿರ್ತಕ್ಕಂಥ ಶಾಲೆಯಲ್ಲಿ ನಿಮ್ಮ ಸಹಾಯವನ್ನು ನೀಡೋದ್ರ ಜೊತೆಗೆ ನಿಮ್ಮ ಪಾಲ್ಗೊಳ್ಳುವಿಕೆಯನ್ನು ದೃಢೀಕರಿಸೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳ ಬಲವರ್ಧನೆಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವ ಈ ಮಾತಿಗೆ ಅನುಗುಣವಾಗಿ ತಾವೆಲ್ಲರೂ ಕಾರ್ಯಪ್ರವೃತ್ತರ ಆಗಬೇಕು ಅಂತಂತಂದು ಈ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ಮಂದಿಗೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಅವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನಾವೆಲ್ಲರೂ ಸೇರಿ ಮಾನ್ಯ ಈ ಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ SP ಪುರಿಯವರ ಇವತ್ತು ನಮ್ಮನ್ನೆಲ್ಲರನ್ನು ಕೂಡಿಸಿ ನಮ್ಮೆಲ್ಲರನ್ನು ಕರೆಸಿ ತಾವು ಇಲ್ಲಿ ತಮ್ಮ ಈ ಶಾಲೆಗೆ ಕಾಂಪೌಂಡ್ ಗೋಡೆ ಹತ್ತಿಸಲಿಕ್ಕೆ ಏನು ಧನ ಸಹಾಯ ಇದೆ ಅಥವಾ ಇನ್ನಿತರ ಸಹಾಯಗಳನ್ನು ಮಾಡಿರಿ ಅಂತಕ್ಕಂಥ ಮಹದಾಶೆಯೊಂದಿಗೆ ಇವತ್ತು ನಮ್ಮನ್ನೆಲ್ಲರೂ ಕರೆಸಿದ್ವಿ. ನಾವೆಲ್ಲರೂ ಇಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ನಾವು ಸಹಿತ ಈ ಶಾಲೆಯ ಅಭಿವೃದ್ಧಿಗಾಗಿ ಧನ ಸಹಾಯವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಾವು ಸೇರಿ ಈ ಇಲ್ಲಿಯ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಓದುವಾಗ ಹೆಂಗೆ ಒಂದು ಒಳ್ಳೆಯ ವಾತಾವರಣ ಇತ್ತು ಅಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿ ಅಂಥೇಳಿ ನಾನು SP ಪುರಿಯವರಿಗೆ ಆಗಿದ್ದು. ನಾನು ಇಲ್ಲಿ 2016ರಿಂದ ಪ್ರಾಥಮಿಕ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಈ ಚಿಂತನೆಯನ್ನು ಮಾಡಿದ್ವಿ. ಬಟ್ ಅದು ಏನಾಗಿದೆ ಅಂದರೆ ಸ್ವಲ್ಪ ವಿಳಂಬ ಆಯಿತು. ಬಟ್ ಈಗ ನಮ್ಮ ಕುರಿಯವರು ಅದಕ್ಕೆ ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಬೆನ್ನತ್ತಿ ಸಾರ್ವಜನಿಕರ ಸಹಕಾರ, ದಾನಿಗಳ ಸಹಕಾರದಿಂದ ಇವತ್ತು ಈ ಕೆಲಸ ಬಹುಶಃ ಪ್ರೌಢ ವಿಭಾಗದ ತಡೆಗೋಡೆ ಕೊನೆ ಹಂತಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಾಥಮಿಕ ವಿಭಾಗದ ತಡೆಗೋಡೆನೂ ಕೂಡ ಈ ಹಂತದಲ್ಲಿ ಬರಬೇಕು. ಯಾಕಂದರೆ ಅದು ಕೂಡ ರೋಡ್ ಪಕ್ಕದಲ್ಲಿರುವುದರಿಂದ ಶೈಕ್ಷಣಿಕ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಒಂದು ತಡೆಗೋಡೆ ಸಹಿತ ಇದರ ಜೊತೆಗೆ ನಿರಂತರವಾಗಿ ನಡೀಲಿ. ಇದ್ರ ಜೊತೆಗೆ ಏನು ಇವತ್ತು ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಮತ್ತಷ್ಟು ಅದಕ್ಕೆ ಏನು ಒಳ್ಳೆಯ ಇದನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಧನ್ಯವಾದಗಳು.